ಅಬ್ಬಾ ಎಂತ ಸೆಮಿಫೈನಲ್ ಇದು. ಹೌದು ನೋಡ್ರಿ. ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಇಂಥ ಸೆಮಿಫೈನಲ್ ಪಂದ್ಯ ಎಂದೆಂದೂ ನೋಡಿರಲಿ ನೋಡ್ರಿ. ಅಂತ ಸೆಮಿಫೈನಲ್ ಪಂದ್ಯದಲ್ಲಿ ಕೊನೆಯಲ್ಲಿ ಗೆದ್ದಿದ್ದು ಟೀಮ್ ಇಂಡಿಯಾ ನೋಡ್ರಿ. ಹೌದು. ಈ ರಣರೋಚಕ ಪಂದ್ಯದಲ್ಲಿ ಟೀಮ್ ಇಂಡಿಯಾ 7 ರನ್ಗಳಿಂದ ಇಂಗ್ಲೆಂಡ್ ತಂಡವನ್ನು ಬಗ್ಗು ಬಡಿದು 2026ರ T20 ವಿಶ್ವಕಪ್ ನ ಫೈನಲ್ ಗೆ ಲಗ್ಗೆ ಇಟ್ಟದ್ ನೋಡ್ರಿ. ಹೌದ್ರಿ. ಈ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ಜಿದ್ದಿ ಪೈಪೋಟಿ ಏರ್ಪಟ್ಟಿತ್ತು ನೋಡ್ರಿ. ಕಾರಣ ಈ ಎರಡು ತಂಡಗಳಿಗೆ ಫೈನಲ್ ಪ್ರವೇಶಿಸುವುದು ತುಂಬಾನೇ ಮುಖ್ಯ ಆಗಿತ್ರಿ. ಹೀಗಾಗಿ ಈ ಪಂದ್ಯದಲ್ಲಿ ಎರಡು ತಂಡಗಳ ಬ್ಯಾಟ್ಸ್ಮನ್ ಗಳು ತುಂಬಾನೇ ಅಬ್ಬರ ಮಾಡಿದ್ರು ನೋಡ್ರಿ. ಹೌದ್ರಿ. ಎರಡು ತಂಡದ ಬೌಲರ್ ಗಳನ್ನು ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ರಿ, ಅಡ್ಡಾದಿಡ್ಡಿ ಹೊಡೆದ್ರು ನೋಡ್ರಿ. ಹೀಗಾಗಿ ಈ ಪಂದ್ಯದಲ್ಲಿ ಎರಡು ತಂಡಗಳಿಂದ ಬೃಹತ್ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಯ್ತು ನೋಡ್ರಿ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ತನ್ನ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 253 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ನೋಡ್ರಿ. ಭಾರತದ 253 ರನ್ಗಳಲ್ಲಿ ಸಂಜು ಸ್ಯಾಮ್ಸನ್ ಅವರ ಮತ್ತೊಂದು ಅರ್ಧ ಶತಕ ಇದಕ್ಕೆ ಸಾಕ್ಷಿ ಆಯ್ತು ನೋಡ್ರಿ. ಕಾರಣ ಸಂಜು ಸ್ಯಾಮ್ಸನ್ ಅವರು ಈ ಪಂದ್ಯದಲ್ಲಿ 89 ರನ್ಗಳನ್ನು ಗಳಿಸಿದ್ರು ನೋಡ್ರಿ. ಇದರಲ್ಲಿ 8 ಬೌಂಡರಿ ಮತ್ತು 7 ಭರ್ಜರಿ ಸಿಕ್ಸರ್ ಗಳು ಒಳಗೊಂಡಿವ್ರಿ. ಭಾರತದ ಪರವಾಗಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ, ಶಿವಮ್ ದುಬೆ, ಸೂರ್ಯಕುಮಾರ್ ಯಾದವ್ ಈ ಎಲ್ಲಾ ಬ್ಯಾಟ್ಸ್ಮನ್ ಗಳ ಅಬ್ಬರದಿಂದ ಏನ್ ಮಾಡ್ತೀರಿ, ಭಾರತ ತಂಡವು ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು ನೋಡ್ರಿ. ಹೀಗಾಗಿ ಇಂಗ್ಲೆಂಡ್ ತಂಡಕ್ಕೆ 254 ರನ್ಗಳ ಬೃಹತ್ ಮೊತ್ತದ ಟಾರ್ಗೆಟ್ ಗುರಿಯನ್ನು ಭಾರತ ತಂಡ ನೀಡಿತು ನೋಡ್ರಿ. ಆದರೆ ಈ ಬೃಹತ್ ಮೊತ್ತದ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಇಂಗ್ಲೆಂಡ್ ತಂಡವು ಸಹ ಭಾರತದ ಬೌಲರ್ ಗಳನ್ನು ದಂಡಿಸಿದ್ರು ನೋಡ್ರಿ. ಹೌದ್ರಿ. ಇಂಗ್ಲೆಂಡ್ ತಂಡವು ಸಹ ತನ್ನ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 246 ರನ್ ಗಳಿಸಿ ಕೇವಲ 7 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಆದರೆ ಇಂಗ್ಲೆಂಡ್ ನ ಇನ್ನಿಂಗ್ಸ್ ಹೇಗಿತ್ತಪ್ಪ ಅಂತಂದ್ರ ಸ್ಟಾರ್ಟಿಂಗ್ ನಿಂದ ಹಿಡಿದು ಎಂಡ್ ವರೆಗೂ ಇಂಗ್ಲೆಂಡ್ ನ ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ರಿ, ಈ ಪಂದ್ಯದಲ್ಲಿ ಅಬ್ಬರಿಸಿದ್ರು. ಅದರಲ್ಲಿಯೂ ಸಹ ಜೇಕಬ್ ಬಥೆಲ್ ಅವರ ಭರ್ಜರಿಯಾದ ಶತಕ ಒಳಗೊಂಡಿತ್ತು ನೋಡ್ರಿ. ಜೇಕಬ್ ಬಥೆಲ್ ಅವರು 105 ರನ್ಗಳ ಬೃಹತ್ ಮೊತ್ತದ ಕೊಡುಗೆಯನ್ನು ಇಂಗ್ಲೆಂಡ್ ತಂಡಕ್ಕೆ ನೀಡಿದ್ರು ನೋಡ್ರಿ. ಹೀಗಾಗಿ ಈ ಪಂದ್ಯ ಏನ್ ಮಾಡ್ತೀರಿ, ಕೊನೆಯ ಓವರ್ ವರೆಗೂ ಬಂದ್ ನೋಡ್ರಿ. ಭಾರತದ ಪರವಾಗಿ 18, 19, 20 ಓವರ್ ಗಳನ್ನು ಬೌಲ್ ಮಾಡಿದ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅವರು ಭಾರತ ತಂಡಕ್ಕೆ ಗೆಲ್ಲಲು ಪ್ರಮುಖ ಕಾರಣರಾದರು ನೋಡ್ರಿ. ಈ 3 ಓವರ್ಗಳಲ್ಲಿ ಭಾರತ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ರಿ. ಹೀಗಾಗಿ ಇಂಗ್ಲೆಂಡ್ ತಂಡಕ್ಕೆ 7 ರನ್ಗಳಿಂದ ಏನ್ ಮಾಡ್ತೀರಿ, ಸೋಲಿಸ್ತಾರೆ ನೋಡ್ರಿ ಭಾರತ ತಂಡ. ಆದರೆ ಈ ಪಂದ್ಯವು ತುಂಬಾನೇ ರಣರೋಚಕ ಆಗಿತ್ತು ನೋಡ್ರಿ. ಕಾರಣ ಈ ಎರಡು ತಂಡಗಳಿಂದ ಅದ್ಭುತವಾದ ಪ್ರದರ್ಶನವನ್ನು ಹೊರಹೊಮ್ಮಿತ್ತು ನೋಡ್ರಿ. ಭಾರತ ತಂಡವು ಮಾರ್ಚ್ 8ರಂದು ನ್ಯೂಜಿಲೆಂಡ್ ತಂಡವನ್ನು ಅಹಮದಾಬಾದ್ ನಲ್ಲಿ ಎದುರಿಸ್ತದೆ ನೋಡ್ರಿ. ಅದು ಫೈನಲ್ ನಲ್ಲಿ. ಭಾರತ ತಂಡವು T20 ವಿಶ್ವಕಪ್ ನಲ್ಲಿ 4ನೇ ಬಾರಿಗೆ ಫೈನಲ್ ಗೆ ಪ್ರವೇಶ ಪಡೆದದ್ದು ನೋಡ್ರಿ. ಭಾರತ ತಂಡವು 2007 ಮತ್ತು 2024ರಲ್ಲಿ T20 ವಿಶ್ವಕಪ್ ಗೆದ್ದುಕೊಂಡಿದ್ರಿ. 2026ರ T20 ವಿಶ್ವಕಪ್ ಭಾರತ ತಂಡ ಗೆದ್ದರೆ ಭಾರತ ತಂಡವು 3 ಬಾರಿ T20 ವಿಶ್ವಕಪ್ ಗೆದ್ದ ಮೊದಲ ತಂಡ ಎನಿಸಿಕೊಳ್ಳುತ್ತದೆ ನೋಡ್ರಿ. 2022ರ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತಕ್ಕೆ 10 ವಿಕೆಟ್ ಗಳಿಂದ ಸೋಲಿಸಿತ್ತು ನೋಡ್ರಿ. ಆದರೆ ಆ ಸೋಲಿನ ಸೇಡನ್ನು ಈ ಪಂದ್ಯದಲ್ಲಿ ಭಾರತ ತಂಡವು ಇಂಗ್ಲೆಂಡ್ ತಂಡದ ವಿರುದ್ಧ ಗೆದ್ದು ಆ ಸೇಡನ್ನು ತೀರಿಸಿಕೊಂಡದ್ದು ನೋಡ್ರಿ. ಹಾಗಾದ್ರೆ ಭಾನುವಾರ ನಡೆಯಲಿರುವ ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತ ತಂಡ ಗೆಲ್ಲಲಿ ಎಂಬುದು ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳ ಆಶೆಯಾಗಿದೆ ನೋಡ್ರಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.